ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 2026ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಓಕೆನಾ, ಅದಕ್ಕಾಗಿ ಒಂದು ವಿಶೇಷ ನೇಮಕಾತಿ ನಿಯಮಾವಳಿಗಳ ರಾಜ್ಯಪತ್ರವನ್ನು ದಿನಾಂಕ 14/7/2026ರಲ್ಲಿ ಸಮಗ್ರವಾಗಿ ಅದನ್ನು ಕೊಟ್ಟಿದ್ದಾರೆ. ಇನ್ನು ಕೇವಲ ನಮಗೆ ಡಿಸ್ಟ್ರಿಕ್ಟ್ ವೈಸ್ ವೇಕೆನ್ಸಿ ಲಿಸ್ಟ್ ಮಾತ್ರ ಬೇಕು. ಬಟ್ ಈ ಒಂದು ರಾಜ್ಯಪತ್ರದಲ್ಲಿ ಅವರು ಸಂಪೂರ್ಣ ನೇಮಕಾತಿ ನಿಯಮಾವಳಿಗಳು ಆಯ್ಕೆ ಹೇಗಿದೆ, ಪರೀಕ್ಷೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ನಿಮ್ಮ ರಿಕ್ರೂಟ್ಮೆಂಟ್ ಎಕ್ಸಾಮ್ಗೂ ಕೂಡ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಈ ಕರಡು ಪ್ರತಿಗೆ ಏನಾದರೂ ಅಬ್ಜೆಕ್ಷನ್ಸ್ಗಳನ್ನು ಇತ್ತಂದರೆ ತಾವೇನು ಮಾಡ್ಬೋದು ಅಂದರೆ ಅಬ್ಜೆಕ್ಷನ್ಸ್ಗಳನ್ನು ಕೊಡ್ಬೋದು. ಅದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 1. ಓಕೆ, ಇದನ್ನು ಏನಂತ ಕರೆದಿದ್ದಾರೆ ಅಂತಂದರೆ ಈ ನಿಯಮಾವಳಿಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೆಲವು ಬೋಧನಾ ಹುದ್ದೆಗಳಿಗೆ ನೇಮಕಾತಿ, ವಿಶೇಷ ನಿಯಮಗಳು 2026 ಅಂತ ಕರೆದಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಎಕ್ಸಾಮನ್ನು ನಡೆಸ್ತಕ್ಕಂಥದ್ದು ಕೇಂದ್ರೀಕೃತ ದಾಖಲಾತಿ ಘಟಕ CAC ಅವರು ಎಕ್ಸಾಮನ್ನು ಏನು ಮಾಡ್ತಾರೆ, ನಡೆಸ್ತಾರೆ. ನಿಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳಿದ್ದಾರೆ ಅವರು. ಕಮಿಷನರ್ ಅವರ ಅಧ್ಯಕ್ಷರಿರ್ತಾರೆ, ಮುಖ್ಯ ಕಾರ್ಯನಿರ್ವಾಹಕ ಆಡಳಿತ ಅವರು ಸದಸ್ಯರಿರ್ತಾರೆ, ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ, ನಿರ್ದೇಶಕರು ಪ್ರೌಢ ಶಿಕ್ಷಣ, DSCRT ಅವರು ಇರ್ತಾರೆ, CAC ಇಂದ ಜಂಟಿ ಕಾರ್ಯದರ್ಶಿಗಳು ಇರ್ತಾರೆ. ಓಕೆ, ಸೊ ಇವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ನಿಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲಿ ಅಂದರೆ ನೇಮಕಾತಿ ಸಮಿತಿಗಳಲ್ಲಿ ಇವರು ಏನು ಮಾಡ್ತಾರೆ, ವರ್ಕ್ಗಳನ್ನು ಮಾಡ್ತಾರೆ. ಇನ್ನು ಅರ್ಜಿಗಳ ಆಹ್ವಾನವನ್ನು ಮಾಡಿ ಪರೀಕ್ಷೆಗಳನ್ನು ನಡೆಸ್ತಾರೆ. ಆಯ್ಕೆ ವಿಧಾನವನ್ನು ಅವರು ಏನು ಮಾಡಿದ್ದಾರೆ, ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನೀವು 1ರಿಂದ 5ನೇ ತರಗತಿಗೆ ಡಿಪ್ಲೊಮಾ, ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್, ನಿಮ್ಮ CET ವೇಟೇಜ್ ಬಂದುಬಿಟ್ಟು 70%, TET ಬಂದುಬಿಟ್ಟು 20%, ಆಮೇಲೆ PUCಯ ಎಕ್ಸಾಮ್ಗಳನ್ನು ಏನು ಮಾಡ್ತಾ ಇದ್ದಾರೆ 8% ಹಿಡಿತಾರೆ. DL ED ಏನಿದೆ ಅಲ್ಲದ್ರದ್ದು 2% ಹಿಡಿತಾರೆ. ಇದು ನಿಮ್ಮ ಏನಪ್ಪ ಅಂದರೆ ಮೆರಿಟನ್ನು ಡಿರೈವ್ ಮಾಡ್ತಕ್ಕಂಥದ್ದು, ಲೆಕ್ಕಾಚಾರ ಆಗ್ತಕ್ಕಂಥದ್ದು. ಯಾರ್ದು 4 ವರ್ಷದ ಶಿಕ್ಷಕರ ಶಿಕ್ಷಣ ಆಗಿದೆಯಲ್ಲ, ನಿಮಗೆ ಏನು ಮಾಡ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70, TET 20, ಆಮೇಲೆ ನಿಮ್ಮದು BA ಎಲಿಮೆಂಟ್ರಿ ಎಜುಕೇಷನು, BA ಎಜುಕೇಷನ್ BSc ಅದರದ್ದು 10%ಅನ್ನು ಏನು ಮಾಡ್ತಾರಪ್ಪ ಅಂದರೆ ಕನ್ಸಿಡರ್ಡನ್ನು ಮಾಡ್ತಾರೆ. ಓಕೆನಾ, ಮೆರಿಟ್ ಲೆಕ್ಕಾಚಾರ ಆಯಿತು. ಇನ್ನು ನೋಡೋಣ ನೇಮಕಾತಿ ನಿಯಮಾವಳಿಗಳು ಹೇಗಿದ್ದಾವೆ ಅಂತ. ವಯೋಮಿತಿಯನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ವಯೋಮಿತಿ ಬಂದುಬಿಟ್ಟು ಏನು ಮಾಡಿದ್ದಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳು 43 ವರ್ಷ, 2A 2B 3A 3B 41 ವರ್ಷ, ಸಾಮಾನ್ಯ ಅರ್ಹತೆ ಇತರರು 38 ವರ್ಷ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಇದೆ ನೋಡಿ. ಎಷ್ಟು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಭರ್ತಿ ಮಾಡಲು ಉದ್ದೇಶಿಸಿರುವ ಹುದ್ದೆಗಳು ಅಂತ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 800, ಇತರೆ ಕರ್ನಾಟಕೇತರದಲ್ಲಿ 100, ಒಟ್ಟು 100 ಪೋಸ್ಟನ್ನು ಕರೀತಾ ಇದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಬೇಸಿಕ್ ಎಷ್ಟಿದೆ, 41,300ರಿಂದ ಹಿಡಿದು 81,800. ನಿಯರ್ ಆಫ್ ನೀವು ಅಪಾಯಿಂಟ್ಮೆಂಟ್ ಆದರೆ 50ರಿಂದ 55,000ವರೆಗೆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸ್ಯಾಲ್ರಿ ಬರ್ತದೆ. ಓಕೆ, ಸೊ ನಿಮಗೆ ಕ್ವಾಲಿಫಿಕೇಷನು PUCಯಲ್ಲಿ 50% ಆಗಿರಬೇಕು, ಎಲಿಮೆಂಟ್ರಿ ಎಜುಕೇಷನಲ್ಲಿ 2 ಇಯರ್ ಡಿಪ್ಲೊಮಾ ಆಗಿರಬೇಕು. ಓಕೆ, ಒಂದು ಭಾಷೆ ಕರೀತಾ ಇದ್ದಾರೆ, ಇನ್ನೊಂದು ಗಣಿತ ಮತ್ತು ವಿಜ್ಞಾನಗಳನ್ನು ಕರೀತಾ ಇದ್ದಾರೆ. ಓಕೆನಾ, ಗಣಿತ ವಿಜ್ಞಾನಗಳಲ್ಲಿಯೂ ಕೂಡ ನಿಮಗೆ ನೇಮಕಾತಿ ಮಾಡ್ತಾ ಇದ್ದಾರೆ. ಅದರದ್ದು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಹುದ್ದೆ. ಅಲ್ಲಿ ನೀವು PUC ಸೈನ್ಸ್ ಆಗಿರಬೇಕು, ಹೌದಲ್ಲ. PUC ಸೈನ್ಸ್ ಆಗಿ ನಿಮ್ಮದು ಗಣಿತ ವಿಜ್ಞಾನವನ್ನು ಅಲ್ಲಿ ಏನು ಮಾಡಿರಬೇಕು, ಕನಿಷ್ಠ 50 ಅಂಕಗಳನ್ನು, ಪ್ರತ್ಯೇಕವಾಗಿ ಕನಿಷ್ಠ 50 ಅಂಕಗಳನ್ನು ಪಡೆದಿರತಕ್ಕದ್ದು. ಇಲ್ಲಿ ಸ್ವಲ್ಪ ಹೊಸದು ಕೊಟ್ಟಿದ್ದಾರೆ ನೋಡಿ, ಏನಿದೆ, PUCಯಲ್ಲಿ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರದಲ್ಲಿ ಪ್ರತ್ಯೇಕವಾಗಿ ಕನಿಷ್ಠ 50 ಅಂಕಗಳನ್ನು ಪಡೆದಿರಬೇಕು. ಅದನ್ನು ಅವ್ರು ಏನು ಮಾಡಿರ್ತಕ್ಕಂಥದ್ದು ಅಂದರೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು D.Ed ಆಗಿರಬೇಕು. ಓಕೆನಾ, ಇನ್ನು ಫಿಸಿಕಲ್ ಎಜುಕೇಷನ್ ಟೀಚರ್ಸು ಕಲ್ಯಾಣ ಕರ್ನಾಟಕದಲ್ಲಿ 106, ಕಲ್ಯಾಣ ಕರ್ನಾಟಕೇತರದಲ್ಲಿ 44 ಹುದ್ದೆಗಳನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ಒಟ್ಟು ಏನಾಗಿದೆಪ್ಪ ಅಂತಂದರೆ ನಿಮಗೆ ಕಾಲಪ್ ಮಾಡಿರ್ತಕ್ಕಂಥ ಹುದ್ದೆಗಳು ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ 150 ಇದೆ. ಓಕೆ, ಸೊ 150 ಅವುಗಳನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಅದಕ್ಕೆ ನಿಮಗೆ 12ನೇ ತರಗತಿ ಎಜುಕೇಷನ್ ಮುಗಿದಿರಬೇಕು. ಆಮೇಲೆ ರಾಷ್ಟ್ರೀಯ ಶಿಕ್ಷಣ ಪರಿಷತ್ನ ನಿಯಮಾವಳಿಗಳಂತೆ ನಿಮ್ದು ಏನಾಗಿರ್ಬೇಕಂತಂದರೆ ಕೋರ್ಸಸ್ಗಳನ್ನು ಮುಗಿದಿರಬೇಕು. ಯಾವೆಲ್ಲ ಕೋರ್ಸಸ್ ಅದಾವ ಅನ್ನೋದನ್ನು ಅವರಲ್ಲಿ ಏನು ಮಾಡಿದ್ದಾರೆ, ಆ್ಯಡನ್ನು ಮಾಡಿದ್ದಾರೆ. ಓಕೆನಾ, ಇಷ್ಟು ಪ್ರೈಮರಿಯಲ್ಲಿರ್ತಕ್ಕಂಥ ಕ್ವಾಲಿಫಿಕೇಷನ್ಸ್ ಇತ್ತು. ಇನ್ನು ನೆಕ್ಸ್ಟ್ ಮುಂದೆ ನೋಡೋದಾದರೆ ನಿಮ್ಮ ನೇಮಕಾತಿ ನಿಯಮಾವಳಿಗಳ ಪರೀಕ್ಷೆಗಳ ಬಗ್ಗೆ ನೋಡೋಣ. ಸೊ ಪರೀಕ್ಷೆಗಳು ಏನಿದ್ದಾವೆ ಅನ್ನೋದನ್ನು
ನಾನು ನಿಮಗೆ ಖಂಡಿತವಾಗಿ ಇದ್ರ ಬಗ್ಗೆ ಹೇಳ್ತೀನಿ. ಒಟ್ಟು 3 ಪತ್ರಿಕೆಗಳಿದ್ದಾವೆ. ಈ ಪರೀಕ್ಷೆ ಇದೇ ಸರನಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಬರ್ತಾ ಇದೆ. ಯಾಕಂದರೆ GPSTR ಅಲ್ಲಿ ಲಾಸ್ಟ್ ಇಯರು 3 ಪತ್ರಿಕೆಗಳನ್ನು ಮಾಡಿದರು. ಬಟ್ ಅದಕ್ಕಿಂತನೂ ಸಮಗ್ರ ಬದಲಾವಣೆಯನ್ನು ಈ ಪತ್ರಿಕೆಗಳಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಮಾಡಿದ್ದಾರೆ. ಓಕೆನಾ, ಅದು ಯಾವಿದ್ದಾವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ 3 ಪೇಪರ್ಸ್ಗಳನ್ನು ಏನು ಮಾಡಿದ್ದಾರೆ, ಅವರು ಕಾಲಪ್ಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಫಸ್ಟ್ ಸಾಮಾನ್ಯ ಪತ್ರಿಕೆ ಇದೆ, ಇಲ್ಲಿದೆ ನೋಡಿ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಇರ್ತಕ್ಕಂಥದ್ದು. ಒಟ್ಟು 150 ಅಂಕಗಳಿದ್ದಾವೆ, 150 ಮಾರ್ಕ್ಸ್ ಇದ್ದಾವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. OMR ಅಲ್ಲಿ ಏನು ಮಾಡಬೇಕು, ಗುರುತಿಸಬೇಕು. ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ಜ್ಞಾನ, ಇವೆಲ್ಲ ಸೇರಿಸಿ 150 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಇನ್ನು ನಿರ್ದಿಷ್ಟ ಪತ್ರಿಕೆಯಲ್ಲಿ ನೋಡಿ. ಸೊ ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ವಸ್ತುನಿಷ್ಠ ಮಾದರಿ 50 ಅಂಕಗಳು, ವಿವರಣಾತ್ಮಕ ಮಾದರಿ 100 ಅಂಕಗಳು. ಅದರಲ್ಲಿ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ 50 ಅಂಕಗಳನ್ನು OMR ಅಲ್ಲಿ ಗುರುತಿಸಬೇಕು. ಓಕೆ, ಮತ್ತು ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನದಲ್ಲಿ 100 ಅಂಕಗಳ ಪರೀಕ್ಷೆಯನ್ನು ಬರೀಬೇಕು. ಓಕೆ, ಅದನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಇಟ್ಟಿದ್ದಾರೆ. ಇನ್ನು ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಅಂತ 100 ಅಂಕಗಳದ್ದು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಕನ್ನಡಕ್ಕೆ 50 ಅಂಕ ಇದೆ, ಇಂಗ್ಲೀಷ್ಗೆ 50 ಅಂಕ ಇದೆ. ಓಕೆ, ಇದು ಡಿಸ್ಕ್ರಿಪ್ಟಿವ್ ಇದೆ, ವಿವರಣಾತ್ಮಕ ಮಾದರಿ ಇದೆ. ಇಲ್ಲಿ ಪರೀಕ್ಷೆಯಲ್ಲಿ ಭಾಷೆ ಬಳಕೆ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಕೌಶಲ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಯನ್ನು ಅಳಿತಕ್ಕಂಥ ಕೆಲಸವನ್ನು ಈ ಪರೀಕ್ಷೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ PSTR ಅಲ್ಲಿ ಪೋಸ್ಟ್ ಅಂತೂ 900 ಇದ್ದಾವೆ, ಇನ್ನೂ ಹೆಚ್ಚಾಗ್ಬೋದು. ಮತ್ತು ಮುಂದಿನ ವರ್ಷದ ನೇಮಕಾತಿಗಳಿಗೂ ಕೂಡ ನೀವು ವೇಟಪ್ ಮಾಡ್ಬೋದು. ಒಟ್ಟಾರೆ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ನೋಡಿ, ಈ ನೇಮಕಾತಿಯ ಪ್ರವೇಶ ಪರೀಕ್ಷೆಗಳಂತ ನಾವೇನು ಕರಿತೀವಿ, 3 ಪತ್ರಿಕೆಗಳನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಪೇಪರ್ 150 ಮಾರ್ಕ್ಸ್ ಇದೆ, ಸೆಕೆಂಡ್ ಪೇಪರು ಅದು ಕೂಡ 150 ಮಾರ್ಕ್ಸ್ ಇದೆ, ಥರ್ಡ್ ಪೇಪರು 100 ಮಾರ್ಕ್ಸ್ ಇದೆ. ಸೊ ಒಟ್ಟಾರೆ ಡಿಸ್ಕ್ರಿಪ್ಟಿವ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಚೆನ್ನಾಗಿ ತಾವೆಲ್ಲರೂ ಕೂಡ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ.